ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇದೆ ಅನ್ನೋ ಆರೋಪ ಉಂಟು. ಈ ಆರೋಪವನ್ನು ಸಾಮಾನ್ಯವಾಗಿ ವಿದೇಶಿಯರು ಮಾಡ್ತಾರೆ. ಈ ಆರೋಪ 100% ಸುಳ್ಳಲ್ಲ ಅನ್ನೋದೂ ಸಹ ಸತ್ಯವೇ. ಸ್ವಲ್ಪ ಕಡಿಮೆ ನಮಗೆ. ಹೇಗೆ ಹೇಳ್ತೀರಿ? ವಿಜಯನಗರ ಸಾಮ್ರಾಜ್ಯ ಜಗತ್ತಿನ ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಪ್ರಖ್ಯಾತಿ ಪಡೆದಿದೆ. ಈ ವಿಚಾರ ನಮಗೆ ಗೊತ್ತು. ಆದರೆ ಪುರಾವೆ ಏನು ಅಂತ ಕೇಳಿದ್ರೆ ನಾವು ತಡ್ಕಾಡಬೇಕಾಗುತ್ತೆ. ವಿಜಯನಗರ ಎನ್ನುವ ಒಂದು ಸಾಮ್ರಾಜ್ಯ ಇತ್ತು. ಬೀದಿಗಳಲ್ಲಿ ಮುತ್ತು ರತ್ನಗಳನ್ನು ರಾಶಿ ಹಾಕ್ಕೊಂಡು ಮಾರಾಟ ಮಾಡ್ತಾ ಇದ್ದರು. ಜಗತ್ತಿನ 4 ಶ್ರೇಷ್ಠ ರಾಜಧಾನಿಗಳಲ್ಲಿ ಒಂದಾಗಿತ್ತು ಹಂಪಿ. ಇವೆಲ್ಲ ವಿವರಣೆಗಳು ಇದೆ ನಮ್ಮಲ್ಲಿ. ಅದರ ಪುರಾವೆ ಎಲ್ಲಿ? ಬಹಳ ಕಷ್ಟ. ಹಾಗಾಗಿ ವಿಜಯನಗರದ ಬಗ್ಗೆ ನಾವೇನಾದರೂ ಇವತ್ತು ಅಧಿಕೃತವಾಗಿ ತಿಳ್ಕೋಬೇಕು ಅಂದರೆ, ವಿಜಯನಗರಕ್ಕೆ ಭೇಟಿಯನ್ನು ನೀಡಿದಂಥ ವಿದೇಶಿ ಪ್ರವಾಸಿಗರು ಯಾರಿದ್ದಾರೆ, ಅವರು ಬರೆದಿಟ್ಟಂಥ ದಾಖಲೆಗಳು ಏನಿವೆ, ಆ ದಾಖಲೆಗಳ ಆಧಾರದ ಮೇಲೆ ವಿಜಯನಗರ ಸಾಮ್ರಾಜ್ಯ ಎಷ್ಟು ವೈಭವಯುತವಾಗಿ ಇತ್ತು ಅಂತ ಹೇಳಿ ನಾವಿವತ್ತು ತಿಳ್ಕೋಬೇಕಾಗಿದೆ. ಹಾಗಾಗಿ ವಿಜಯನಗರಕ್ಕೆ ಭೇಟಿಯನ್ನು ನೀಡಿದಂಥ ಬ್ಯಾರಡಾಸ್, ಪ್ಯಾಸ್, ನೂನೀಸ್, ಡೊಮಿಂಗೋ ಪೇಸ್, ಫರ್ನಾಜೋ ನೂನೀಸ್ ಮುಂತಾದ ಅನೇಕ ಪ್ರವಾಸಿಗರು ಯಾರಿದ್ದಾರೆ, ಅವರ ದಾಖಲೆಗಳಿಂದ ವಿಜಯನಗರದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ. ಬ್ರಿಟಿಷರು ನಮ್ಮ ಕರ್ನಾಟಕದಲ್ಲಿ ರಾಜ್ಯವನ್ನು ಆಳುವಾಗ, ಅದರಲ್ಲೂ ಈ ಬಳ್ಳಾರಿ ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ರಾಜ್ಯವಾಳುವಾಗ ರಾಬರ್ಟ್ ಸೆವೆಲ್ ಅಂತಕ್ಕಂಥ ಒಬ್ಬ ಅಧಿಕಾರಿ, ಈತ ಸಾಹಿತಿ ಏನಲ್ಲ, ಈತ ಅಧಿಕಾರಿ, ಜಿಲ್ಲಾಧಿಕಾರಿ ಆಗಿದ್ದವನು, ಇವನು ಒಂದು ವರದಿಯನ್ನು ಕೊಡಬೇಕಾಗುತ್ತೆ ತನ್ನ ಬ್ರಿಟಿಷ್ ಸರ್ಕಾರಕ್ಕೆ. ಈ ಬಳ್ಳಾರಿಯ ವಿಶೇಷ ಏನು, ಈ ಬಳ್ಳಾರಿಯಲ್ಲಿ ಅಳಿದು ಹೋದಂಥ ಸಾಮ್ರಾಜ್ಯ ಏನು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೊಡಬೇಕಾಗುತ್ತೆ. ಆಗ ಆತ ಏನು ಮಾಡ್ತಾನೆ, ಬೇರೆ ಭಾಷೆಗಳಲ್ಲಿ, ರಷ್ಯನ್ ಭಾಷೆಯಲ್ಲಿ, ಮೊರಾಕೋ ಭಾಷೆಯಲ್ಲಿ, ಇಟಲಿ, ಪರ್ಷಿಯಾ, ಪೋರ್ಚುಗೀಸ್ ಮುಂತಾದ ಬೇರೆ ಭಾಷೆಗಳಲ್ಲಿ ಪ್ರವಾಸಿಗರು ಬರೆದಂಥ ಕೃತಿಗಳು ಏನಿದ್ವೋ ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ಇಂಗ್ಲೀಷಲ್ಲಿ ಒಂದು ವರದಿಯನ್ನು ಸಿದ್ಧಪಡಿಸ್ತಾನೆ. ಆ ವರದಿ ಸಲ್ಲಿಕೆ ಮಾಡ್ತಾನೆ. ಆ ವರದಿಯೇ ಇವತ್ತು ನಮಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂಥ ಮುಖ್ಯ ಆಕರ ಗ್ರಂಥ. ರಾಬರ್ಟ್ ಸೆವೆಲ್ ಇಂಗ್ಲೀಷಲ್ಲಿ ಬರೆದಂಥ ಮರೆತು ಹೋದ ಮಹಾ ಸಾಮ್ರಾಜ್ಯ ವಿಜಯನಗರ ಎನ್ನುವ ಈ ಒಂದು ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸದಾನಂದ ಕನವಳ್ಳಿ ಅವರು. ಸದಾನಂದ ಕನವಳ್ಳಿ ಅವರು ಸೊಗಸಾಗಿ ಅನುವಾದ ಮಾಡಿದ್ದಾರೆ. ಆದರೆ ಅನುವಾದವನ್ನು ಮಾಡುವಾಗ ಕೆಲವು ವಿಚಾರಗಳನ್ನು ನಮ್ಮ ಗಮನಕ್ಕೆ ತರ್ತಾರೆ. ರಾಬರ್ಟ್ ಸೆವೆಲ್ ಆತ ಸಾಹಿತಿ ಅಲ್ಲದ ಕಾರಣ ಇರುವ ವಿಚಾರಗಳನ್ನು ಹಸಿ ಬಿಸಿಯಾಗೇ ಇಡ್ತಾನೆ. ಅದಕ್ಕೆ ಒಂದು ಒಳ್ಳೆಯ ರೂಪ ಕೊಡಬಹುದಾಗಿತ್ತು. ಆದರೆ ನಾನು ಆ ರೀತಿ ತಿದ್ದಕ್ಕೆ ಹೋಗಿಲ್ಲ. ಇದು ರೂಪಾಂತರ ಅಲ್ಲ, ಇದು ನೇರ ಅನುವಾದ ಅಂತ ಹೇಳಿ ಆತ ಹೇಗೆ ಬರೆದಿದ್ದಾನೋ ಹಾಗೆ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ವಿಜಯನಗರದ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ಮರೆತು ಹೋದ ಮಹಾ ಸಾಮ್ರಾಜ್ಯ ವಿಜಯನಗರ ಎನ್ನುವ ಈ ಒಂದು ಪುಸ್ತಕವನ್ನು ನಾವು ಓದಬೇಕು. ಒಟ್ಟು 17 ಅಧ್ಯಾಯಗಳು ಉಂಟು ಈ ಒಂದು ಪುಸ್ತಕದಲ್ಲಿ. ಹೇಗೆ ಈ ಸಾಮ್ರಾಜ್ಯ ಆರಂಭವಾಯಿತು, ಯಾವ ರಾಜರು ಈ ಸಾಮ್ರಾಜ್ಯವನ್ನು ಕಟ್ಟಿದ್ರು, ಈ ಸಾಮ್ರಾಜ್ಯ ಹೇಗೆ ಆರಂಭವಾಗಿ ಹೇಗೆಲ್ಲ ಬೆಳೆಯಿತು, 1ನೆಯ ದೇವರಾಯ ಏನು ಮಾಡ್ದ, 2ನೆಯ ದೇವರಾಯ ಏನು ಮಾಡ್ದ, ಪ್ರಥಮ ರಾಜವಂಶ ಹೇಗೆ ಮುಕ್ತಾಯವಾಗಿ 2ನೆಯ ರಾಜವಂಶ ಆರಂಭವಾಗುತ್ತೆ, ಕೃಷ್ಣದೇವರಾಯ ಯಾವ ರೀತಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹೆಸರನ್ನು ತಂದ, ರಾಯಚೂರು ದಾಳಿ ಅದಾದ ಮೇಲೆ ಕೃಷ್ಣದೇವರಾಯನ ಆಳ್ವಿಕೆ ಹೇಗೆ ಕೊನೆಗೊಳ್ಳುತ್ತೆ, ಆತನ ಕಾಲದಲ್ಲಿ ಯಾವ ಕಟ್ಟಡಗಳು, ದೇವಸ್ಥಾನಗಳು ನಿರ್ಮಾಣವಾದವು, ಶಾಸನಗಳನ್ನು ಆತ ಕೆತ್ತಿಸಿದ, ಆತನ ನಂತರ ಬಂದಂಥ ಅಚ್ಯುತರಾಯ ಹೇಗೆ ಆಳ್ವಿಕೆಯನ್ನು ಮಾಡ್ದ, ವಿಜಯನಗರ ಹೇಗೆ ನಾಶವಾಯಿತು, ಇವೆಲ್ಲವನ್ನು ಹೇಳ್ತಾ ಕೊನೆಯಲ್ಲಿ
ಈ ವಿದೇಶಿ ಪ್ರವಾಸಿಗರು ಬರೆದಂಥ ದಾಖಲೆ ಏನಿದೆ ಅದರ ಬಗ್ಗೆ ಒಂದು ಅಧ್ಯಾಯವನ್ನು ಬರೀತಾರೆ. ಹಾಗಾಗಿ ವಿಜಯನಗರದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೇಬೇಕು, ಇದು ಅಗತ್ಯ. ಯಾಕಂದರೆ ವಿಜಯನಗರ ನಮ್ಮ ಆಸ್ತಿ. ಹಾಗಾಗಿ ವಿಜಯನಗರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮರೆತು ಹೋದ ಮಹಾ ಸಾಮ್ರಾಜ್ಯ ವಿಜಯನಗರ ಎನ್ನುವ ಈ ಒಂದು ಪುಸ್ತಕವನ್ನು ಓದೋಣ. ರಾಬರ್ಟ್ ಸೆವೆಲ್ ಇಂಗ್ಲೀಷಲ್ಲಿ ಬರೆದಂಥ ಪುಸ್ತಕವನ್ನು ಸದಾನಂದ ಕನವಳ್ಳಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇಬ್ಬರಿಗೂ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಸರ್ ನಮಸ್ತೆ, ನನ್ನ ಹೆಸರು ಮುರಳಿ MS. ನಾನು ರಾಮನಗರ ಜಿಲ್ಲೆ ಮಾಗಡಿಯಿಂದ ಬರ್ತಾ ಇದ್ದೀನಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ನೌಕರನ ಕೆಲಸ ಮಾಡ್ತಾ ಇದ್ದೀನಿ. ಪ್ರವಾಸಗಳ ಹೋಗೋದು ಮತ್ತು ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸೋದು ನನ್ನ ಹವ್ಯಾಸ ಆಗಿರುತ್ತೆ. ಬಹಳ ಸಂತೋಷ ಮುರಳಿ, ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಹೇಮಾವತಿ. ನಾನು ಬೆಂಗಳೂರಿನ ರಾಜಾಜಿನಗರಿಂದ ಬಂದಿದ್ದೀನಿ. AGS ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಹವ್ಯಾಸ ಸಂಗೀತ ಕೇಳುವುದು. ಹೇಮಾವತಿ ಅವರಿಗೆ ಸ್ವಾಗತ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪವನ್ ವೆಂಕಟೇಶ್ ಅಂತ. ನಾನು ಮೂಲತಃ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಿಂದ ಬರ್ತಾ ಇದ್ದೀನಿ. ನಾನು ಇಲ್ಲಿ ಬೆಂಗಳೂರಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ವೃತ್ತಿನ ನಿರ್ವಹಿಸ್ತಾ ಇದ್ದೀನಿ. ಪವನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರ ಸೂಪರ್ ಅಮರ್. ಥ್ಯಾಂಕ್ಸ್. ಏನ್ ಮಾಡ್ತಿದ್ದೀರಾ? ನಮ್ಮಲ್ಲಿ ಗರ್ಲ್ ಫ್ರೆಂಡ್ ಅಂತ ಇರೋದು ನಿನ್ನೊಬ್ನಿಗೆ, ಆದ್ರೆ ನೀನ್ ಏನು ಮಾಡ್ತಾ ಇಲ್ಲ. ಒಂದ್ಸಲ ಮಸ್ತಿ ಮಾಡಿ ನೋಡು. ಯಾವುದೇ ಕಾರಣಕ್ಕೂ HIV ಏಡ್ಸ್ಗೆ ಅವಕಾಶ ಬೇಡ. ಮಸ್ತಿ ಮಾಡೋದಕ್ಕೆ ಇಡೀ ಜೀವನ ಇದೆ. ಮೊದಲು ಏನಾದ್ರೂ ಸಾಧನೆ ಮಾಡ್ಕೊಡ್ಸ. ಜಾಣ ನಾನು. ಸೀಮಾ ಏಳು. ಏನಾಯ್ತು? ಚೆಕಪ್ಗಾಗಿ ಹೋಗ್ಬೇಕಲ್ವಾ? ಮಲಗ್ತೀನಿ ಬಿಡಿ. ಏಳು. ಮುಂದಿನ ವಾರ ಹೋಗ್ಬಹುದಲ್ವಾ? ಸ್ವಲ್ಪ ಹೊತ್ತಾಗಿದ್ರೆ ಏನಾಗ್ತಿತ್ತು? ನೋಡಿದ್ಯಾ, ಇದಕ್ಕಾಗಿ ಸಮಯ ಪ್ರಜ್ಞೆ ಅಗತ್ಯವಾಗಿ ಇರಬೇಕು. ಗರ್ಭಾವಸ್ಥೆಯ ಮೊದಲ 3 ತಿಂಗಳ ಒಳಗಾಗಿ ಆದಷ್ಟು ಬೇಗನೆ HIV ಪರೀಕ್ಷೆಯನ್ನು ಅಗತ್ಯವಾಗಿ ಮಾಡಿಸಿ. ಇದರಿಂದಾಗಿ ಮಗುವನ್ನು ಸೋಂಕಿನಿಂದ ಕಾಪಾಡಬಹುದು ಹಾಗೂ ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ದೀರ್ಘಾಯಸ್ಸು ಹೆಚ್ಚಿಸಬಹುದಾಗಿದೆ. ಸಮಯ ಪ್ರಜ್ಞೆ, HIV ಮೇಲೆ ನಿಯಂತ್ರಣ. ಗರ್ಭಾವಸ್ಥೆಯ ಮೊದಲನೇ ತ್ರೈಮಾಸಿಕದಲ್ಲಿ HIV ಪರೀಕ್ಷೆ ಅಗತ್ಯವಿದೆ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ಈಗ ನೋಡೋಣ. ನನ್ನ ಹಿಂದೂ ಧರ್ಮ ಕಪ್ಪು ಬಿಳುಪು, ಡಾಕ್ಟರ್ ನಾ ಸೋಮೇಶ್ವರ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ನ್ಯಾನೋ DAP ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಗೊಬ್ಬರ, ಔಷಧ, ಸೂಕ್ಷ್ಮಜೀವಿಗಳು, ಬ್ರಹ್ಮಾಂಡ ಕಣಗಳು. ಮೊದಲಿಗೆ ಮುರಳಿ, ಆನಂತರ ಪವನ್. ಸರ್ ಗೊಬ್ಬರ. ಗೊಬ್ಬರ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1 ಪವನ್. ಸೂಕ್ಷ್ಮಜೀವಿಗಳು 3. ಸೂಕ್ಷ್ಮಜೀವಿಗಳು ಆಯ್ಕೆ 3. ಉತ್ತರವನ್ನು ನೋಡೋಣ. ಗೊಬ್ಬರ ಅನ್ನೋದು ಸರಿಯಾದ ಉತ್ತರ. ನನ್ನ ಹಿಂದೂ ಧರ್ಮ ಈ ಒಂದು ಪುಸ್ತಕವನ್ನು ಮುರಳಿ ಅವರಿಗೆ ಕೊಟ್ಟಿದ್ದೇವೆ. DAP ಅಂತ ಹೇಳ್ತಂದರೆ ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಅರ್ಥ. ಸಾರಜನಕ ಮತ್ತು ರಂಜಕವನ್ನು ಪೂರೈಸುತ್ತೆ. ಯೂರಿಯಾವನ್ನು ಸಾಮಾನ್ಯವಾಗಿ ನಾವು ಸಾರಜನಕ ಪೂರೈಕೆಗೆ ಬಳಸ್ತೇವೆ. ಯೂರಿಯಾ ನಂತರ ಬಹು ಬೇಡಿಕೆಯಲ್ಲಿ ಇರತಕ್ಕಂಥ ಗೊಬ್ಬರ ಅಂತ ಹೇಳ್ತಂದರೆ ನ್ಯಾನೋ DAP ಇದು. ನ್ಯಾನೋ ಅಂದರೆ ಏನು ಅಂತ ಹೇಳಿದ್ರೆ 100 ನ್ಯಾನೋಮೀಟರ್ಗಿಂತಲೂ ಸೂಕ್ಷ್ಮವಾಗಿ ಇರುತ್ತಂತೆ ಈ ಒಂದು ಕಣಗಳು. ಬಹಳ ಉತ್ತಮ ಇಳುವರಿ ದೊರೆಯುತ್ತಂತೆ. ಪರಿಸರ ಸ್ನೇಹಿಯಂತೆ. ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುತ್ತಂತೆ. ಹಾಗೆಯೇ ಈ ಗೊಬ್ಬರಗಳನ್ನು ತರಿಸ್ಕೊಳ್ಳಿಕ್ಕೆ ವಿದೇಶಿ ವಿನಿಮಯ ಏನಿದೆ ಅದನ್ನು ತುಂಬ ಉಳಿಸುತ್ತಂತೆ. ಹಾಗಾಗಿ ರೈತರು ಎಲ್ಲೆಲ್ಲಿ ಫಾಸ್ಫರಸ್ ಅಥವಾ ರಂಜಕ ಬೇಕಾಗುತ್ತೋ, ಸಾರಜನಕ ಅಥವಾ ನೈಟ್ರೋಜನ್ ಬೇಕಾಗುತ್ತೋ ಅಲ್ಲಿ ಈ ನ್ಯಾನೋ DAP ಗೊಬ್ಬರವನ್ನು ಬಳಸಬಹುದು ಅಂತ ಹೇಳ್ತಾ ಇದೆ ನಮ್ಮ ಸರ್ಕಾರ. ಮುಂದಿನ ಪುಸ್ತಕ ನ್ಯಾಯಮೂರ್ತಿ HN ನಾಗಮೋಹನದಾಸ್ ಅವರು ಬರೆದ ಸಂವಿಧಾನ ಮತ್ತು ವಚನಗಳು ಎನ್ನುವ ಪುಸ್ತಕ. ಪ್ರಶ್ನೆ: ಅಲಾಸ್ಕಾ ಪಾಕ್ಸ್ ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಹೊಸ ಹಿಮ ಕರಡಿ, ಹೊಸ ಸಿಡುಬು ರೋಗ, ಹೊಸ ನಕ್ಷತ್ರ, ಸಂಗೀತದ ಆಲ್ಬಮ್. ಮೊದಲಿಗೆ ಮುರಳಿ, ಆನಂತರ ಪವನ್. ಸರ್ ಹೊಸ ಸಿಡುಬು ರೋಗ. ಆಯ್ಕೆ 2
ಪವನ್ ಅದೇ ಹೊಸ ಸಿಡುಬುಗಳು. ಹೊಸ ಉತ್ತರವನ್ನ ಸಿಡುಬು ನೋಡೋಣ. ಹೊಸ ಸಿಡುಬು ರೋಗ ಉತ್ತರ ಸರಿಯಾಗಿದೆ. ಮುರಳಿ ಅವರಿಗೆ ಸಂವಿಧಾನ ಮತ್ತು ವಚನಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಸಿಡುಬುಗಳಲ್ಲಿ ಅನೇಕ ನಮೂನೆಗಳು ಉಂಟು. ಸ್ಮಾಲ್ ಪಾಕ್ಸ್ ಅಂತ ಹೇಳ್ತೇವೆ, ಮಂಕಿ ಪಾಕ್ಸ್ ಅಂತ ಹೇಳ್ತೇವೆ, ಕೌ ಪಾಕ್ಸ್ ಅಂತ ಹೇಳ್ತೇವೆ. ಇವೆಲ್ಲ ಬೇರೆ ಬೇರೆ ತರಹದ ಸಿಡುಬು ಕಾಯಿಲೆಗಳು. ಆದರೆ ಮನುಷ್ಯನಿಗೆ ಬರುವ ಸಿಡುಬು ಕಾಯಿಲೆ ಏನಿದೆ ಅದನ್ನು ಪೂರ್ತಿ ನಿವಾರಿಸಿದ್ದೇವೆ. ಇದು ವೈರಸ್ಸುಗಳಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಇದು 2015ರಲ್ಲಿ ಒಂದು ಹೊಸ ನಮೂನೆಯ ಸಿಡುಬನ್ನು ಉಂಟು ಮಾಡುವಂಥ ವೈರಸ್ಸನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ರು. ಅದನ್ನು ಆರ್ಥೋಪಾಕ್ಸ್ ಅಂತ ಕರೆದ್ರು. ಇದು ಮನುಷ್ಯರಲ್ಲಿ ಕಾಯಿಲೆ ಉಂಟು ಮಾಡುತ್ತೆ ಅನ್ನೋ ವಿಚಾರವೇ ನಮಗೆ ಗೊತ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಈ ಪಾಕ್ಸ್ ಏನಿದೆ, ಹೊಸ ಪಾಕ್ಸು ಆರ್ಥೋಪಾಕ್ಸ್ ಅನ್ನೋದು, ಇದು ಒಬ್ಬ ಮನುಷ್ಯನಿಗೆ ಸಿಡುಬನ್ನು ಉಂಟು ಮಾಡಿದೆಯಂತೆ. ಆ ಸಿಡುಬಿಗೆ ಆರ್ಥೋಪಾಕ್ಸ್ ಅಂತ ಹೆಸರೇನು ಕೊಟ್ಟಿದ್ರು. ಅದಕ್ಕೀಗ ಜನರ ಆಡು ಭಾಷೆಯಲ್ಲಿ ಅದಕ್ಕೆ ಅಲಾಸ್ಕಾ ಪಾಸ್ಕ್ ಅಂತ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅಲಾಸ್ಕಾ ಅನ್ನೋ ಪ್ರದೇಶ ಏನಿದೆ ಅಮೇರಿಕಾದಲ್ಲಿ, ಅಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಈ ಕಾಯಿಲೆ ಕಂಡು ಬಂದಿದೆಯಂತೆ. ಆದರೆ ಇದು ಬೇರೆ ಕಡೆಗೆಲ್ಲ ಹರಡಬಹುದಾ? ಆ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಮುಂದಿನ ಪುಸ್ತಕ ತಾಯ್ತನದ ತವನಿಧಿ. ಡಾಕ್ಟರ್ ತೋಂಟದ ಸಿಂಧಲಿಂಗ ಮಹಾಸ್ವಾಮಿಗಳು ಅವರ ಬಗ್ಗೆ ಶಿವನಗೌಡರು ಬರೆದಂಥ ಪುಸ್ತಕ ಇದು. ಪ್ರಶ್ನೆ: ಆನೆಯ ಹಾಲು, ಮೊಸರು, ಬೆಣ್ಣೆ ಮತ್ತು ಮೂತ್ರದ ಗುಣಲಕ್ಷಣಗಳನ್ನು ಯಾವ ವೈದ್ಯಕೀಯ ಗ್ರಂಥ ವಿವರಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ಸುಶ್ರುತ ಸಂಹಿತೆ, ಚರಕ ಸಂಹಿತೆ, ಅಷ್ಟಾಂಗ ಹೃದಯ, ಮಾಧವ ನಿಧಾನ. ಮೊದಲಿಗೆ ಮುರಳಿ, ಆನಂತರ ಹೇಮಾವತಿ. ಚರಕ ಸಂಹಿತೆ. ಚರಕ ಸಂಹಿತೆ ಆಯ್ಕೆ 2. ಹೇಮಾವತಿ ಆಯ್ಕೆ 1 ಸುಶ್ರುತ ಸಂಹಿತೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಅಷ್ಟಾಂಗ ಹೃದಯ ಆಗಿತ್ತು. ಆನೆಯ ಹಾಲು ಸಿಗುತ್ತಾ ಇದ್ದಂಥ ಕಾಲ ಒಂದಿತ್ತು. ಆ ದಿನಗಳಲ್ಲಿ ಈ ಆನೆಯ ಹಾಲಿನ ವೈದ್ಯಕೀಯ ಉಪಯೋಗಗಳ ಬಗ್ಗೆ ಈ ಒಂದು ಕೃತಿ ಅಷ್ಟಾಂಗ ಹೃದಯ ತಿಳಿಸುತ್ತೆ. ಇದು ಆನೆಯ ಹಾಲನ್ನು ಕುಡಿಬೇಡಿ, ಅದು ಜೀರ್ಣವಾಗೋಲ್ಲ. ಆನೆಯ ಹಾಲಿಂದ ಮಾಡಿದಂಥ ಮೊಸರು ಏನಿದೆ ಅದು ಸೌಂದರ್ಯವರ್ಧಕ, ಅದನ್ನು ಬಳಸಿ. ಆನೆಯ ಹಾಲಿಂದ ಮಾಡಿದ ತುಪ್ಪ ಏನಿದೆ ಅದು ಮಲಬದ್ಧತೆ ಉಂಟು ಮಾಡುತ್ತೆ, ಹಾಗಾಗಿ ಬಳಸೋದು ಬೇಡ. ಆದರೆ ಹಿತಮಿತ ಪ್ರಮಾಣದಲ್ಲಿ ಬಳಸಿದರೆ ಕರುಳಲ್ಲಿ ಇರ್ತಕ್ಕಂಥ ಹುಳುಗಳು ಏನಿರುತ್ತೆ ಅವುಗಳ ನಿವಾರಣೆಯಾಗುತ್ತೆ. ಆನೆಯ ಮೂತ್ರ ಏನಿದೆ ಅದರಿಂದ ಔಷಧವನ್ನು ಮಾಡಿ ಕುಷ್ಠರೋಗವನ್ನು ನಿವಾರಿಸಬಹುದು. ಆನೆ ಲದ್ದಿಯಲ್ಲಿ ಹುಟ್ಟುವಂಥ ಅಣಬೆ ಏನಿದೆ ಆ ಅಣಬೆ ಪೋಲಿಯೋ ಕಾಯಿಲೆಗೆ ಬಹಳ ಉಪಯುಕ್ತ. ಹೀಗೆಲ್ಲ ಮಾಹಿತಿ ದೊರೆಯುತ್ತಂತೆ ಈ ಅಷ್ಟಾಂಗ ಹೃದಯ ಅಂತಕ್ಕಂಥ ವೈದ್ಯಕೀಯ ಗ್ರಂಥದಲ್ಲಿ. ಮುಂದಿನ ಪುಸ್ತಕ ಸ್ವತಂತ್ರ ಭಾರತದ ಅಶೋಕ ಚಕ್ರ ಧ್ವಜ. GP ರಾಜರತ್ನಂ ಅವರು ಬರೆದಂಥ ಸೊಗಸಾದ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. 1963ರಲ್ಲಿ ಬಿಡುಗಡೆಯಾದ ಗೌರಿ ಚಿತ್ರದಲ್ಲಿ ಕುವೆಂಪು ಅವರ ಯಾವ ಗೀತೆಯನ್ನು ಬಳಸಿಕೊಳ್ಳಲಾಗಿದೆ? ಆಯ್ಕೆಗಳನ್ನು ನೋಡೋಣ. ದೋಣಿ ಸಾಗಲಿ ಮುಂದೆ ಹೋಗಲಿ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಕುಹು ಕುಹು ಎಂದು ಹಾಡುವ ಕೋಗಿಲೆ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು. ಮೊದಲಿಗೆ ಮುರಳಿ, ಆನಂತರ ಪವನ್. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ. ಆಯ್ಕೆ 4. ಪವನ್ ಆಯ್ಕೆ 2 ಓ ನನ್ನ ಚೇತನ. ಉತ್ತರವನ್ನು ನೋಡೋಣ. ಯಾವ ಜನ್ಮದ ಮೈತ್ರಿ ಸರಿಯಾದ ಉತ್ತರ ಆಗಿತ್ತು. ಮುರಳಿ ಈ ಉತ್ತರ ಕೊಟ್ಟಿದ್ದಾರೆ. ಅಶೋಕ ಚಕ್ರ ಧ್ವಜ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡಲಿದ್ದೇವೆ ಅದಮ್ಯ. ಡಾಕ್ಟರ್ ಟಿ ಗಿರಿಜಾರವರ ಸಂಸ್ಕರಣ ಗ್ರಂಥ. ಸಂಪಾದಕರು ಮಲ್ಲಮ್ಮ ನಾಗರಾಜ್ ಅವರು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು: ತ್ರ, ರಂ, ಖು, ಪ, ನ.
ಬಜ್ಜರುತ್ತಿದ್ದಾರೆ ಪವನ್. ಅಂತರಂಗದ ಖುಷಿಯ ಪಯಣ. ಹೇಳಪ್ಪ. ಅಂತರಂಗದ ಖುಷಿಯ ಪಯಣ ಅಂತ ಇಲ್ಲ, ಅಲ್ಲಿ ತ್ರ. ಅಂತರಂಗದ ಖುಷಿ ಪಯಣ ಅನ್ನೋದು ಸರಿ ಹೋಗಬಹುದು, ಆದರೆ ತಾ ಇಲ್ವಲ್ಲ, ತ್ರ ಇದೆ. ತ್ರ ಬರುವಂಥ ಶಬ್ದ ಏನಿರಬಹುದು? ಬಹಳ ಬಹಳ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಪವನ್ ಅವರು. ಹೇಮಾವತಿ ಮತ್ತು ಮುರಳಿ, ಪ್ರಯತ್ನಿಸ್ತೀರಾ ಚೂರು ಬದಲಾವಣೆ? ಪಾತ್ರರಂಗದ ಖುಷಿ ಪಯಣ. ಎಷ್ಟಮ್ಮ? ಪಾತ್ರರಂಗದ ಖುಷಿ ಪಯಣ. ಪಾತ್ರರಂಗ ಅಂದ್ರೇನು ನಂಗೆ? ಯಂತ್ರರಂಗದ ಖುಷಿ ಪಯಣ. ಬಜ್ಜರ್. ಹಾ, ಯಂತ್ರರಂಗದ ಖುಷಿ ಪಯಣ. ಉತ್ತರವನ್ನ ನೋಡೋಣ. ಯಾವುದೂ ಅಲ್ಲ, ಚಿತ್ರರಂಗದ ಖುಷಿ ಪಯಣ. ಜಯಮಾಲಾ ಅವರು 50 ವರ್ಷಗಳನ್ನು ಪೂರೈಸಿದ್ದಾರೆ ಚಿತ್ರರಂಗದಲ್ಲಿ. ಅವರು ಹೇಳಿದಂತಹ ಮಾತು ಇದು. ಈ ಚಿತ್ರರಂಗದ ಪ್ರಯಾಣ ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತ. ಮುಂದಿನ ಪುಸ್ತಕ ಚದುರಂಗ, ಕಾದಂಬರಿ ಕೃತಿ. 1975ರ ತುರ್ತು ಪರಿಸ್ಥಿತಿಯ ಪೂರ್ವೋತ್ತರದಲ್ಲಿ ರಚನೆಯಾದಂತಹ ಕೃತಿ. ಡಾಕ್ಟರ್ ಲತಾ ಗುತ್ತಿ ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 51 ಕೂಡು 63, 97 ಕಳೆ 46, 29 ಗುಣಿಸು 9, 232 ಭಾಗಿಸು 8. ಹೇಮಾವತಿ ಬಜ್ಜರುತ್ತಿದ್ದಾರೆ. ಅಂತಿಮ ಉತ್ತರ 455. 4, 5, 5. ಸರ್, ಇನ್ಯಾರಾದ್ರೂ ಉತ್ತರ ಕೊಡ್ತೀರಾ? 4, 5, 2. 5, 2. ಪವನ್, ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 114, 51, 261, 29 ಎಲ್ಲವನ್ನ ಕೂಡಿದರೆ 4, 5, 5 ಬಂದಿದೆ. ಈ ಉತ್ತರವನ್ನು ಹೇಮಾವತಿ ಅವರು ಕೊಟ್ಟಿದ್ದಾರೆ. ಚದುರಂಗ ಈ ಕಾದಂಬರಿ ಪುಸ್ತಕವನ್ನು ಕೊಟ್ಟಿದ್ದೇನೆ ಹೇಮಾವತಿ ಅವರಿಗೆ. ಮುಂದಿನ ಪುಸ್ತಕ ಹೂವಿನ ಕೊಲ್ಲಿ. ಅಬ್ದುಲ್ ರಶೀದ್ ಅವರು ಬರೆದಂಥ ಲೇಖನಗಳ ಸಂಗ್ರಹ ಇದು. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನ ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ತೇಜಸ್ ಮಧುಸೂದನ್ ಪಟೇಲ್, ಅಶೋಕ್ ಕುಮಾರ್ ಬಿಶ್ವಾಸ್, ಚಂದ್ರೇಶ್ವರ ಪ್ರಸಾದ್ ಠಾಕೂರ್, ಸತ್ಯನಾರಾಯಣ ಬೇಲೇರಿ. ಮೊದಲಿಗೆ ಮುರಳಿ, ಆನಂತರ ಪವನ್. ಅಶೋಕ್ ಕುಮಾರ್ ಬಿಶ್ವಾಸ್. ಆಯ್ಕೆ 2. ಪವನ್. ಚಂದ್ರಶೇಖರ್ ಪ್ರಸಾದ್ ಠಾಕೂರ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ತೇಜಸ್ ಮಧುಸೂದನ್ ಪಟೇಲ್ ಆಗಿತ್ತು. ತೇಜಸ್ ಮಧುಸೂದನ್ ಪಟೇಲ್ ಅವರು ವೃತ್ತಿಯಿಂದ ವೈದ್ಯರು, ಹೃದ್ರೋಗ ವೈದ್ಯರು. ಅಹಮದಾಬಾದಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇವರಿಗೆ ಪದ್ಮಶ್ರೀ ಗೌರವ ದೊರೆತಿತ್ತು. ಹಾಗೆಯೇ ನಮ್ಮ ದೇಶದ ಅತ್ಯುನ್ನತ ವೈದ್ಯಕೀಯ ಪ್ರಶಸ್ತಿಯಾದಂಥ BC ರಾಯ್ ಪ್ರಶಸ್ತಿ ಇವರಿಗೆ ದೊರೆತಿದೆ. ಈ ವರ್ಷ ಇವರಿಗೆ ಪದ್ಮಭೂಷಣ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ. ಮುಂದಿನ ಪುಸ್ತಕ ಶ್ರೀರಾಮಕೃಷ್ಣಮಯ ಮಾಸ್ಟರ್ ಮಹಾಶಯ ಎನ್ನುವ ಪುಸ್ತಕ. ಸಂಧ್ಯಾ ಅವರು ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಅ, ಅ, ಆ, ಗೆ, ದ, ವ, ಳ, ತಿ.
ಬಜರ್ ಮೊದಲಿಗೆ ಒತ್ತಿದ್ದಾರೆ ಮುರಳಿ, ಆನಂತರ ಹೇಮಾವತಿ. ಮುರಳಿ. ಹತ್ತಿಗೆ ಆದ ಒಳ ಹಾಗೆ. ಹತ್ತಿಗೆ ಆದ ಒಳ ಹಾಗೆ. ಹತ್ತಿರಕ್ಕೆ ಬಂದು ದೂರ ಹೋದ್ರಿ ಅಂತ ಅನ್ನಿಸ್ತಾ ಇದೆ ಮುರಳಿ. ಹೇಮಾವತಿ. ಅವಳ ಹಾಗೆ ಅತ್ತಿಗೆ. ಏನಮ್ಮ ಹಾಗಂದ್ರೆ? ಅಂದ್ರೆ ಅಮ್ಮನ ಥರ ಅತ್ತಿಗೆ ಅಮ್ಮನ ಸಮಾನ ಅತ್ತಿಗೆ ಇರ್ತಾರೆ. ಇನ್ನೊಂದ್ಸಲ ಹೇಳಿ. ಅವಳ ಹಾಗೆ ಅತ್ತಿಗೆ. ಪವನ್. ಉತ್ತರವನ್ನ ನೋಡೋಣ. ಅತ್ತಿಗೆ ಅವ್ವ ಆದಾಳ ಅಂತ. ತಾಯಿನೇ, ಅತ್ತಿಗೆನೇ. ಅತ್ತಿಗೆ ಆದವಳು ತಾಯಿಯ ಆಗುವ ಸಾಧ್ಯತೆ ಕಡಿಮೆ ಅಂತ ಹೇಳುತ್ತೆ. ಹೇಮಾವತಿ ಸರಿ ಕೊಟ್ಟು ಇದೇ ಉತ್ತರ ಕೊಟ್ರ? ಸರ್ ಹಿಂದೆ ಮುಂದೆ ಸ್ವಲ್ಪ ಬದಲಾವಣೆ ಆಯಿತು. ಸ್ವಲ್ಪ ಬದಲಾವಣೆ ಆಗಿತ್ತು. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಚಪ್ಪಾಳೆ, ಕಚ್ಚಾ ಪ್ರತಿ, ಗಟ್ಟಿಯಾದದ್ದು. ಬಜರ್ ಆಗಲೇ ಒತ್ತಿದ್ದಾರೆ ಮುರಳಿ. ಒಂದು ಉತ್ತರ ಕರತಾಡನ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಊಟ ಬಲ್ಲವನಿಗೆ ರೋಗವಿಲ್ಲ ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಕಚ್ಚಾ ಪ್ರತಿ ಕರಡು. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಯುಗಳ ಗೀತೆ ಪ್ರಕಾಶ್ ಮಲ್ಕಿ ಒಡೆಯರ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಗಟ್ಟಿಯಾದದ್ದು. ನೀರನ್ನು ವರ್ಗೀಕರಣ ಮಾಡಬೇಕಾದರೆ 2 ಶಬ್ದ ಬಳಸ್ತೇವೆ. ಜಡತ್ವ. ಇನ್ಯಾರಾದ್ರೂ ಉತ್ತರ ಕೊಡ್ತೀರಾ? ಹೇಮಾವತಿ, ಪವನ್. ಸರ್, ಗಡಸು. ಉತ್ತರವನ್ನು ನೋಡೋಣ. ಗಡಸು ಉತ್ತರ ಸರಿಯಾಗಿದೆ. ಆಹಾರ ಭಾಗ್ಯ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮುರಳಿ ಅವರಿಗೆ. 3 ಪುಸ್ತಕ ಅವರಿಗೆ ದೊರೆತಿದೆ. ಈಗ ಕೊನೆಯ ಘಟ್ಟ, ಚಟ್ಪಟ್ ಚಿನ್ಕುರುಳಿ. ಮುರಳಿ, ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಬಡಾಯಿ ಕೊಚ್ಚು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಜಂಬವನ್ನು ಹೊಡೆ, ಸಾಮರ್ಥ್ಯವನ್ನು ವರ್ಣಿಸು. ಜಂಬವನ್ನು ಹೊಡೆ. ಮುಂದಿನ ಪ್ರಶ್ನೆ: ಇಕ್ಕುಳದಂತಹ ಒಂದು ಸಾಧನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಿಮುಟ, ಚಿಮುಟ. ಮುಂದಿನ ಪ್ರಶ್ನೆ: ಯಾವ ಅಸ್ತ್ರದಿಂದ ಪಾರಾಗಲು ಕೃಷ್ಣನು ಅರ್ಜುನನ ರಥವನ್ನ 5 ಅಂಗುಲ ಕುಗ್ಗುವಂತೆ ಮಾಡಿದನು? ಬ್ರಹ್ಮಾಸ್ತ್ರ, ಸರ್ಪಾಸ್ತ್ರ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಪ್ಪನ ಎಕ್ಕಡ ಮಗ ಮಿಟ್ಟುವಂಗಾದರೆ ಮುಂದೇನು ಮಾಡಬೇಕು? 5ನೇ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ತಲೆಗೊಂದು ಕಾಯಿ. ರಾಗಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಡಾಯಿ ಕೊಚ್ಚು, ಜಂಬವನ್ನು ಹೊಡೆ ಸರಿಯಾಗಿದೆ. 2 ಉತ್ತರ. ಇಕ್ಕುಳದಂತಹ ಸಾಧನ ಚಿಮುಟ ಸರಿಯಾಗಿದೆ. 3 ಉತ್ತರ. ಸರ್ಪಾಸ್ತ್ರ ಸರಿಯಾಗಿದೆ. 4 ಉತ್ತರ. ಅಪ್ಪನ ಎಕ್ಕಡ ಮಗ ಮೆಟ್ಟುವಂಗಾದರೆ ಮಗನನ್ನು ಮಾತಾಡಿಸ್ಬೇಡ. ಮಕ್ಕಳನ್ನು ಹೊಡೆದು ಮಾಡ್ತೀವಲ್ಲ, ಅದು ಮಾಡಬಾರ್ದು. ಗೆಳೆಯನ ಹಾಗೆ ನೋಡ್ಕೋಬೇಕು ಅನ್ನೋದು ಆಶಯ. 5ನೇ ಪ್ರಶ್ನೆಗೆ ಉತ್ತರ ತಲೆಗೊಂದು ಕಾಯಿ ಅಂದರೆ ಸೀಗೆಕಾಯಿ. 3 ಪ್ರಶ್ನೆಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಹೇಮಾವತಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಬಡ್ಡು ಹಿಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಾಂತಿಯನ್ನು ಕಳೆದುಕೋ, ಒಳಗೊಳಗೆ ಶಕ್ತಿಯನ್ನು ಕಳೆದುಕೋ. ಕಾಂತಿಯನ್ನು ಕಳೆದುಕೋ. ಮುಂದಿನ ಪ್ರಶ್ನೆ: ತಲೆಯುಡಿಗೆ ರುಮಾಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಹಿಮ್ಮೂರಿ, ಚಿಮ್ಮೂರಿ. ಹಿಮ್ಮೂರಿ. ಮುಂದಿನ ಪ್ರಶ್ನೆ: ಅರ್ಜುನನ ಮೇಲೆ ಯಾರು ಸರ್ಪಾಸ್ತ್ರವನ್ನು ಪ್ರಯೋಗಿಸಿದರು? ಭೀಷ್ಮ, ಕರ್ಣ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಪ್ಪನಿಗೆ ಲೆಕ್ಕ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಎಲೆಗೊಂದು ಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಡ್ಡು ಹಿಡಿ, ಕಾಂತಿಯನ್ನು ಕಳೆದುಕೋ ಸರಿಯಾಗಿದೆ. 2 ಉತ್ತರ. ತಲೆಯುಡಿಗೆ ರುಮಾಲು ಚಿಮ್ಮುರಿ ಆಗಿತ್ತು, ಹಿಮ್ಮುರಿ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಕರ್ಣ ಸರಿಯಾಗಿದೆ.
4ನೇ ಪ್ರಶ್ನೆಗೆ ಉತ್ತರ ಅಪ್ಪನಿಗೆ ಲೆಕ್ಕ, ಅವ್ವನಿಗೆ ದುಃಖ. 5ನೇ ಪ್ರಶ್ನೆಗೆ ಉತ್ತರ ಹುಣಸೆಕಾಯಿ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3. 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಪವನ್ ಅವರಿಗೆ ಬರ್ತಾ ಇದೆ. ಪವನ್, ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಬಣ್ಣ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಅತಿಶಯವಾಗಿ ಹೇಳು, ಇರುವುದನ್ನು ಇರುವಂತೆ ಹೇಳು. ಅತಿಶಯವಾಗಿ ಹೇಳು. ಮುಂದಿನ ಪ್ರಶ್ನೆ, ಹೊಗೆ ಹೋಗುವ ನಳಿಕೆ ಎನ್ನುವ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಿಮಣಿ, ಚಿಮಟ. ಚಿಮಣಿ. ಮುಂದಿನ ಪ್ರಶ್ನೆ, ಅರ್ಜುನನು ಧನುಷ್ಕೋಡಿಯಲ್ಲಿ ಯಾರನ್ನು ಕಂಡು ಅಪಹಾಸ್ಯವನ್ನು ಮಾಡಿದ? ಹನುಮಂತ, ಗರುಡ. ಹನುಮಂತ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಮ್ಮನವರು ಪಟ್ಟಕ್ಕೆ ಇರುವಾಗ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಊಟಕ್ಕೊಂದು ಕಾಯಿ. ಉಪ್ಪಿನಕಾಯಿ. 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 ಉತ್ತರವನ್ನು ನೋಡ್ತಾ ಹೋಗೋಣ. ಬಣ್ಣ ಕಟ್ಟಿ ಹೇಳು, ಅತಿಶಯವಾಗಿ ಹೇಳು ಸರಿಯಾಗಿದೆ. 2 ಉತ್ತರ ಹೊಗೆ ಹೋಗುವ ನಳಿಕೆ, ಚಿಮಣಿ ಸರಿಯಾಗಿದೆ. 3 ಉತ್ತರ ಹನುಮಂತ ಸರಿಯಾಗಿದೆ. 4 ಉತ್ತರ ಅಮ್ಮನವರು ಪಟ್ಟಕ್ಕೇರುವಾಗ ಅಯ್ಯನವರು ಚಟ್ಟಕ್ಕೆ ಏರಿದ್ರಂತೆ. ಬಾಲ್ಯ ವಿವಾಹವನ್ನು ಟೀಕಿಸುವಂಥ ಒಂದು ಗಾದೆ ಇದು. 5ನೇ ಪ್ರಶ್ನೆಗೆ ಉತ್ತರ ಊಟಕ್ಕೊಂದು ಕಾಯಿ, ಉಪ್ಪಿನಕಾಯಿ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲು ಮುರಳಿ ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಒಟ್ಟು 4, 4, 8, 1, 9 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಹೇಮಾವತಿ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ನಾಲ್ಕು ಪುಸ್ತಕ ಪವನ್ ಅವರಿಗೆ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.